ನಾನು ಎಲ್ಲೆಡೆಗೆ ಹೋದದ್ದು ಅವ್ರು ಮೊಬೈಲ್ ಆಫ್ ಮಾಡಿದ್ದಕ್ಕೆ. ಯಾಕಂದ್ರೆ ನನ್ನ ಗಂಡ ನನ್ನ ಮೊಬೈಲ್ ಆಫ್ ಮಾಡಿ ನನಗೆ ಟೆನ್ಷನ್ ಆಗಿ ನಾನು ಹೋದದ್ದು 2 ಡೇಸ್ ಮೊಬೈಲ್ ಆಫ್ ಉಂಟು ಅಂತ ಹೇಳಿ. ಅಲ್ಲಿ ಹೋದಾಗ ಅವರು ಸ್ವಿಚ್ ಆಫ್ ಮಾಡಿದ್ದು ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಆಗಿದೆ, ನನಗೆ ವಿಷಯ ಆಮೇಲೆ ಹೇಳ್ತೇನೆ ಅಂತ ಹೇಳಿದರು. ಸೊ ಆ ಟೈಮಲ್ಲಿ ಅವ್ರ ಜೊತೆ ತಾಯಿ ಇದ್ರಿಂದ ಅವ್ರ ತಾಯಿ ಹೇಳಿದರು, ನನಗೆ ನೀವು ಇಷ್ಟ ಇಲ್ಲ, ನೀನು ಅವನಿಗೆ ವಿಚ್ಛೇದನ ಕೊಡಬೇಕು ಹಾಗೆ ಹೀಗೆ ಅಂತ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ನನಗೆ ಅವರ ಮಾತು ಅಲ್ಲಿಗೆ ನನಗೆ ತುಂಬ ಶಾಕ್ ಆಗಿತ್ತು. ಯಾಕಂದರೆ ಹೇಳಿ ಮಾತುಕತೆ ಎಲ್ಲ ಮಾಡಿ ಹೋಗಿದವರು ಸಡನ್ನಾಗಿ ನಾನು ಅಲ್ಲಿ ಹೋದಾಗ ಈ ಮಾತನ್ನು ಹೇಳೋಕ್ಕೆ ನನಗೆ ತುಂಬ ಶಾಕ್ ಆಗಿತ್ತು. ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ನಾನು ಆವಾಗಲೇ ಕೇಳಿದೆ, ನೀವು ಮದುವೆ ಎಲ್ಲ ಆಗಿ ನಾವು ಒಟ್ಟಿಗಿದ್ದೇವೆ, ಇವಾಗ ರಿಜಿಸ್ಟರ್ ಆಗಿದೆ, ನಿಮಗೆ ಸಹ ಅವ್ನು ಹೇಳಿದ್ದಾರೆ ಇದನ್ನೆಲ್ಲ ರಿಜಿಸ್ಟರ್ ಆಗಿದ್ದೇವೆ ನಾವು ಅಂತ, ಇವಾಗ ನೀವು ಹೀಗೆ ಹೇಳ್ತೀರ ಅಂತ ಹೇಳೋಕ್ಕೆ ಅವ್ರು ನನಗೆ ಬ್ಯಾಡ್ ಆಗಿ ಕೆಲವು ವರ್ಡ್ಸಿಂದ ಬೈದರು. ಅದು ಅವ್ರ ಹುಡುಗಿಯಾಗಿ ನನಗೆ ಹಾಗೆ ಅವರು ಸಹ ಒಂದು ಹೆಂಗಸಾಗಿ ನನಗೆ ಆ ರೀತಿ ಶಬ್ದ ಹೇಳಿ ನನಗೆ ತುಂಬ ಬೇಜಾರಾಯಿತು. ನಾನು ಅವಾಗ ಹೇಳಿ, ನೀವು ಸಹ ಒಂದು ಹುಡುಗಿಯಾಗಿ ನನಗೆ ಈ ರೀತಿಯ ಶಬ್ದ ಹೇಳಬಾರ್ದಿತ್ತು, ನನಗೆ ತುಂಬ ಹರ್ಟ್ ಆಯಿತು ಅಂತೇಳಿ ನಾನು ಜೋರು ಕೂಗಿ ಅಲ್ಲಿ ಹತ್ತಿದ್ದೇನೆ. ಆವಾಗ ಇವಾಗ ಸುದೀಪ್ ಬಂದು, ಇಲ್ಲಮ್ಮ ಈ ಟೈಮಲ್ಲಿ ಅವರಿಗೆ ಹೀಗೆಲ್ಲ ಹೇಳಬೇಡ, ಅವಳು ಟೆನ್ಷನಿಂದ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ, ಸೊ ಬೇಡ ಇವಾಗ ಅವಳು ಕೂತ್ಕೊಳ್ಳಿ ಗಾಡಿಯಲ್ಲಿ, ನಾನು ಬಿಡ್ತೇನೆ ಅವಳನ್ನು ಅಂತ ಹೇಳಿ ಗಾಡಿಯಲ್ಲಿ ಕೂರಿಸ್ಲಿಕ್ಕೆ ಹೇಳಿ ಹೋಗಿದ್ದಾರೆ. ಆಗ ಅವ್ರ ತಾಯಿ ಹೇಳಿ, ಅವಳು ಬರೋದಾದ್ರೆ ನಾನು ನಿನ್ನ ಜೊತೆ ಗಾಡಿಯಲ್ಲಿ ಬರೋದಿಲ್ಲ ಅಂತೇಳಿ ಅಲ್ಲಿ ನನಗೆ ಮತ್ತೆ ಕಿರಿಕಿರಿ ಮಾಡಿದರು. ನಾನು ಹೇಳಿ, ಆಗ ನಾನು ಸ್ಕೂಟಿಯಲ್ಲೇ ಹೋಗ್ತೇನೆ ಅಂತೇಳಿ ನಾನು ಸ್ಕೂಟಿಯೆಲ್ಲ ಚಾಲು ಮಾಡಿ ಸ್ವಲ್ಪ ಮುಂದೆ ಬರುವಾಗ ಮತ್ತೆ ಬಂದು ನಿಲ್ಲಿಸಿ ಹೇಳಿದರು, ಇಲ್ಲ ನಾನೇ ಕರ್ಕೊಂಡು ಹೋಗ್ತೇನೆ ನಿನ್ನನ್ನು ಅಂತ ಅಮ್ಮನ ಹತ್ರ ಹೇಳಿದರು. ಅಮ್ಮ ನಾನು ಹಿಂದೆ ಕೂತ್ಕೊಳ್ಳಿ ಅಂತ ಅವರೇ ಹೇಳಿ ನನ್ನನ್ನು ಕೂತ್ಕೊಳಿಸ್ತಾರೆ. ಅವರು ಅವರೇ ಹೇಳಿದ್ದಾರೆ, ಏನು ಅವ್ರ ತಾಯಿ ಹೇಳಿದ್ದಾರೆ, ನಾನು ದೂಡಿ ಹಾಗೆ ಅವ್ರು ಬೇಕಾದ್ರೆ ಚೆಕ್ ಮಾಡಿ ನಾನು ದೂಡಿದೇನೋ ಇಲ್ವಾ ಏನಂತ ಹೇಳಿ. ನಾನು ಸುದೀಪ್ ಅವರೇ ಹೇಳಿದ್ದು ಹಿಂದೆ ಕೂತ್ಕೊಳ್ಳಿ, ಅವ್ರು ಮುಂದೆ ಕೂತ್ಕೊಳ್ಳಿ, ನನಗೆ ಒಂದಂತೇಳಿ ನನಗೆ ವಾಮಿಟಿಂಗ್ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಅವ್ರು ಹೇಳಿರ್ಬೋದು, ನಂಗೆ ಗೊತ್ತಿಲ್ಲ ಸುದೀಪ್ ಮುಂದೆ ಕೂತ್ಕೊಳ್ಳಿ ಅಂತ. ಅಲ್ಲಿಂದ ನಾವು ಬಂದು ಅವರು ಬೆಳ್ತಂಗಡಿ ಎಲ್ಲ ಫ್ಯಾಮಿಲಿ ಮನೆಗೆ ಹೋಗಬೇಕಿತ್ತು ಅವ್ರ ತಾಯಿಗೆ. ಹಾಗಾಗಿ ಅವರು ಅಲ್ಲಿ ಬಿಡಲಿಕ್ಕೆ ಅಂತ ಬರುವಾಗ ಅವ್ರು ಹೇಳಿ, ನಾನು ಇಲ್ಲಿಂದ ಹೋಗ್ತೇನೆ ಅಂತ ಅವರ ತಾಯಿಯೇ ಹೇಳಿದ್ದು. ಅದಕ್ಕೆ ಅವರು ಅಲ್ಲಿಂದ ಆಟೋ ಮಾಡಿ ಅವರನ್ನು ಕಳಿಸಿದ್ದಾರೆ. ಅಲ್ಲಿಂದ ನಾವು ಸೀದಾ ಇಲ್ಲ ಗಲಾಟೆ ಏನಾಗಲಿಲ್ಲ, CCTV ಚೆಕ್ ಮಾಡಲಿ, ಅವರೇನು ಬೈದಿದ್ದೇನೆ ಹೊಡೆದಿದ್ದೇನೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಸೊ ಚೆಕ್ ಮಾಡಲಿ, ನನಗೆ ಅದು ಅವಶ್ಯಕತೆ ಇಲ್ಲ, ನನಗೆ ಅಲ್ಲಿ ಹೋಗಿ ಹಾಗೆ ಮಾಡಬೇಕಂತ. ಅದು ನನಗೆ ಸಹ ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಜಗಳ ಆಗಿದೆ, ಮತ್ತು ರಾಯಲ್ವರೆಗೆ ಹೇಳಿದ್ದಾರೆ, ಸಾಲದವರನ್ನು ಅಪ್ಪ ಕರೆಸಿದ್ದಾರೆ ಮನೆಗೆ, ಅದೊಂದು ಹೇಳಿದ್ದಾರೆ. ಇನ್ನೊಂದು ವಿಷಯ ಆಗಿದೆ, ನಾನು ನಿಮಗೆ ಹೇಳ್ತೇನೆ ಅಂತ, ಬಟ್ ನಾವು ಮೊದಲು ಮದುವೆ ಆಗುವಂತ ಹೇಳಿದ್ದಾರೆ. ಅದು ಯಾಕೆ ಏನಂತ ನಂಗೆ ಗೊತ್ತಿಲ್ಲ, ಯಾವ ವಿಷಯ ಅಂತ ಇವಾಗ ಸಹ ಗೊತ್ತಿಲ್ಲ. ಅಲ್ಲಿ ಹಾಸ್ಪಿಟಲ್ ಸಹ ಕೇಳುವಂತ ನಂಗೆ ಆ ಟೈಮಲ್ಲಿ ಕೇಳಬೇಕಂತ ಆಗ್ತಿತ್ತು, ಆ್ಯಕ್ಚುಲಿ ವಿಷಯ ಬೇಕಲ್ಲ ಏನಂತ. ಅಲ್ಲಿ ಸಹ ಕೇಳೋ ಆಪ್ಷನ್ ಇಲ್ಲ, ಯಾಕೆಂದರೆ ICUಯಲ್ಲಿ ತುಂಬ ಹೊತ್ತು ಮಾತಾಡುವ ಆಪ್ಷನ್ ಇಲ್ಲ. ಹಾಂ, ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅವರು ಹಾಸ್ಪಿಟಲಿಂದನೇ ಪಾಯ್ಸನ್ ಅಂತ ಹೇಳಿ ಗೊತ್ತಾದ ತಕ್ಷಣ ಹಾಸ್ಪಿಟಲಿಂದ ಆದರ್ಶ ಹಾಸ್ಪಿಟಲ್ ಡಾಕ್ಟರ್ ಅವರು ಹೇಳಿ ಕರೆಸಿದ್ದಾರೆ. ಇವಾಗ ಪೊಲೀಸರು ಬರುವಾಗ ಅವರ ಮನೆಯವರು ಸಹ ಇದ್ದರು, ನಾವು ಸಹ ಇದ್ವಿ ಅಲ್ಲಿ. ಸ್ವಲ್ಪ ಟೆನ್ಷನ್ ಆಗಿತ್ತು, ಸೊ ಬೇಜಾರಾಗಿತ್ತು ನನಗೆ, ಅದಕ್ಕೆ ನಾನು ಪಾಯ್ಸನ್ ತಗೊಂಡಿದ್ದೇನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರೇ ತಗೊಂಡಿದ್ದೆ ಅಂತ ಹೇಳಿದ್ದಾರೆ. ನಮಗೆ ಪೊಲೀಸ ಬಂದು ನಮ್ಮ ಜೊತೆನೂ ಹೇಳಿದ್ದಾರೆ, ಅವರ ಮನೆಯವರು ಸಹ ಒಟ್ಟಿಗೆ ನಿಂತೆ ಹೇಳಿದ್ದಾರೆ. ಅದು ಸಹ ಅಲ್ಲಿ CC ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುತ್ತೆ, ಅವ್ರು ಪೊಲೀಸರು ನಮ್ಮ ಜೊತೆ ನಿಂತ್ಕೊಂಡು ಮಾತಾಡಿರೋ ವಿಷಯ ಎಲ್ಲ. ವೇಣುಗೋಪಾಲ್ ಆ್ಯಕ್ಚುಲಿ ನನಗೆ 2024 ಅನಿಸುತ್ತೆ, ನನಗೆ ಈ ಇನ್ಸ್ಟಾದಿಂದಲೇ, ಅಂದರೆ ಅವನು ಯಾವುದೋ ಮೂವಿಯಲ್ಲಿ ನಾನು ಮೊನ್ನೆ ಹೇಳಿದ್ದಾನೆ, ನಾನು ನೋಡಿದ್ದೇನೆ ಅಂತ ಹೇಳಿದೆ ಅಂತ. ಬಟ್ ನಾನು ಅವನ ನೋಡಿಲ್ಲ. ಆ್ಯಕ್ಚುಲಿ ಮೆಸೇಜ್ ನನ್ನ ಹತ್ರ ಇವಾಗ ಸಿಗುತ್ತೆ, ನಾನು ಕ್ಲಿಯರ್ ಮಾಡ್ಕೊಳ್ಳಲ್ಲ ಯಾವುದೇ ಮೆಸೇಜನ್ನು. ಅವನಾಗಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಮನ್ನು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂತ ಹೇಳಿ ಪ್ರಪೋಸಲ್ ಇಟ್ಟ, ಡೈರೆಕ್ಟ್ ಲವ್ ಅಂತ ಏನಿಲ್ಲ, ಪ್ರಪೋಸಲ್ ಇಟ್ಟ. ನಾನು ಮನೇಲಿ ಸಹ ಮಾತಾಡಿ ಪ್ರಪೋಸಲಲ್ಲಿ ಮಾತುಕತೆ ಎಲ್ಲ ಮಾಡ್ಕೊಂಡು ಆಮೇಲೆ ಚೆನ್ನಾಗಿ ಇದ್ದ ಸ್ವಲ್ಪ ದಿವಸ. ಇವನೇನಂತ ಹೇಳಿದ್ರೆ, ಏನೋ ಹೇಳಿದ, ನಾನು ಪೋಸ್ಟ್ ಮಾಡಲಿಕ್ಕೆ ಬಿಡಲಿಲ್ಲ ಅಂತ. ನಾನು ಸತ್ಯ ಹೇಳ್ತೇನೆ, ನಾನು ಪೋಸ್ಟ್ ಮಾಡಲಿಲ್ಲ ಅವನ ಫೋಟೋವನ್ನು, ಬಟ್ ಅವನು ಪೋಸ್ಟ್ ಮಾಡಿದ್ದಾನೆ, ತುಂಬ ಪೋಸ್ಟ್ ಮಾಡ್ತಿದ್ದ, ನಾನು ಮಾಡಲಿಲ್ಲ, ನನಗೆ ಮಾಡುವ ಅವಶ್ಯಕತೆ ಸಹ ಇರಲಿಲ್ಲ ಪೋಸ್ಟ್ ಮಾಡಬೇಕಂತ. ಹಾಂ, ಡ್ರಾಮಾ ಆರ್ಟಿಸ್ಟ್ ಅವನು. ನಾನು ಸಹ ಒಂದು ಡ್ರಾಮಾ ಟೀಮ್ ಇರೋದ್ರಿಂದ, ನಾನು ಸಹ ಆವಾಗ ಪ್ರೊಫೆಷ್ನಲ್ ಟೀಮಲ್ಲಿ ಆ್ಯಕ್ಟ್ ಮಾಡ್ತಿರೋದು. ರೀಸೆಂಟ್ ಸಹ ನಾನು ಪ್ರೊಫೆಷ್ನಲ್ ಟೀಮಲ್ಲೇ ಎಕ್ಸಿಟ್ ಆಗಿರೋದು. ಇವಾಗ ಮೊನ್ನೆ ಸುದೀಪ್ ಬೇಡ ಅಂತ ಹೇಳುವಾಗ ಸಹ ಅವನು ಹೇಳಿದ, ನಾನೇನು ಹಾಗೆ ಹೀಗೆ ಅಂತ ಹೇಳಿದ್ದಾನೆ. ಬಟ್ ಆ ಟೈಮಲ್ಲಿ ಸಹ ಅವನ ಬಗ್ಗೆ ನನಗೆ ಪರಿಚಯ ಇಲ್ಲ. ನನಗೆ ಸಾಧಾರಣವಾಗಿ ಮಂಗಳೂರು ಎಲ್ಲ ಟೀಮ್ ಅವ್ರ ಪರಿಚಯ, ಬಟ್ ಈ ಒಂದು ಪರ್ಸನ್ ನನಗೆ ಪರಿಚಯ ಇರಲಿಲ್ಲ. ಇವನ ಬಗ್ಗೆ ನಾನು ಎಲ್ಲಿ ಸಹ ನೋಡ್ಕೊಂಡಿರಲಿಲ್ಲ ಅಂದಷ್ಟು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.